ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲೆಕ್ಟ್ರಿಕಲ್ ಚಾರ್ಜ್ ಬಗ್ಗೆ ನೋಡೋಣ. ಎಲೆಕ್ಟ್ರಿಕಲ್ ಚಾರ್ಜ್ ಅಂದರೆ ಏನಂತ ನೋಡೋಣ. ಎಲೆಕ್ಟ್ರಿಕಲ್ ಚಾರ್ಜ್ ಅಂದರೆ ಇಟ್ ಈಸ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್. ಅಂದರೆ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಯಾವ ಅಂದರೆ ಪ್ರೋಟಾನು ಮತ್ತು ಎಲೆಕ್ಟ್ರಾನು. ಇದು ಪ್ರೋಟಾನ್ ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತದೆ ಮತ್ತು ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜನ್ನು ಹೊಂದಿರ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ it is the physical property of subatomic particles. ಅಂದರೆ ಪ್ರೋಟಾನು ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತದೆ. ಪ್ರೋಟಾನ್ ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತದೆ. ಇವು ಸಬ್ ಅಟೋಮಿಕ್ ಪಾರ್ಟಿಕಲ್ಸ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್. ಮತ್ತು ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜನ್ನು ಹೊಂದಿರ್ತದೆ. ಇಲ್ಲಿ ಪ್ರೋಟಾನಲ್ಲಿ ಚಾರ್ಜ್ ಎಷ್ಟಿರ್ತದೆ ಅಂದ್ರೆ ಪಾಸಿಟಿವ್ 1.6 × 10⁻⁻19 ಕೂಲಮ್ ಆಫ್ ಚಾರ್ಜ್ ಅಂತ ಇರ್ತದೆ. ಮತ್ತು ಎಲೆಕ್ಟ್ರಾನಲ್ಲಿ -1.6 × 10⁻⁻19 ಕೂಲಮ್ ಚಾರ್ಜನ್ನು ಹೊಂದಿರ್ತದೆ. ಮತ್ತು ಇವು ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಪ್ರಾಪರ್ಟಿಯನ್ನು ಹೊಂದಿರ್ತಾವೆ. ಯಾವ ಥರ ಅಂದ್ರೆ ಲೈಕ್ ಚಾರ್ಜಸ್ ರಿಫೆಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದರೆ ಎರಡು ಪ್ರೋಟಾನ್ ರಿಫೆಲ್ ಈಚ್ ಅದರ್ ಅಂದರೆ ಎರಡು ರಿಫೆಲ್ ಆಗ್ತಾವೆ. ಮತ್ತು ಒಂದು ಪ್ರೋಟಾನ ಮತ್ತು ಒಂದು ಎಲೆಕ್ಟ್ರಾನ್ ಇವೆರಡು ಅಟ್ರಾಕ್ಷನ್ ಆಗ್ತಾವೆ, ಅಟ್ರಾಕ್ಷನ್ ಪ್ರಾಪರ್ಟಿಯನ್ನು ಹೊಂದಿರ್ತವೆ. ರಿಫೆಲ್ ಈಚ್ ಅದರ್, ಅಟ್ರಾಕ್ಟ್ ಈಚ್ ಅದರ್. ಅಂದರೆ ಇಲ್ಲಿ ಏನಾಗ್ತದೆ, ಎರಡು ಪ್ರೋಟಾನ್ ಚಾರ್ಜು ರಿಫೆಲ್ ಮಾಡ್ತಾವೆ ಅಥವಾ ಎರಡು ಎಲೆಕ್ಟ್ರಾನ್ ಚಾರ್ಜ್ ರಿಫೆಲ್ ಮಾಡ್ತಾವೆ. ಒಂದು ಪ್ರೋಟಾನು ಒಂದು ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಈಚ್ ಅದರ್ ಆಗ್ತಾವೆ. ಮತ್ತು ಎಲೆಕ್ಟ್ರಿಕಲ್ ಚಾರ್ಜನ್ನು ನಾವು ಕ್ಯೂ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಮತ್ತು ಎಲೆಕ್ಟ್ರಿಕಲ್ ಚಾರ್ಜ್ SI ಯೂನಿಟ್ ಏನಿದೆ ಅಂದರೆ SI ಯೂನಿಟ್ ಕೂಲಮ್. ಈ ಕೂಲಮ್ ಏನಿದೆಯಲ್ಲ ಇದು ಲಾರ್ಜರ್ ಯೂನಿಟ್ ಆಗಿರ್ತದೆ. ಇಟ್ ಈಸ್ ಎ ಲಾರ್ಜ್ ಯೂನಿಟ್ ಆಫ್ ಚಾರ್ಜ್. ಮತ್ತು ಒನ್ ಕೂಲಮ್ ಚಾರ್ಜ್ ಕೂಲಮ್ ಚಾರ್ಜ್ ಅಂದ್ರೆ 6.24 × 10⁻18 ಎಲೆಕ್ಟ್ರಾನ್ಸ್ ಹೊಂದಿರ್ತದೆ. ಎಲೆಕ್ಟ್ರಾನ್ನ ಹೊಂದಿರ್ತದೆ. ಅಂದರೆ ಇಲ್ಲಿ 1 ಕೂಲಮ್ ಚಾರ್ಜ್ ಅಂದ್ರೆ 6.24 × 10⁻18 ಎಲೆಕ್ಟ್ರಾನ್ನ 1 ಕೂಲಮ್ ಚಾರ್ಜಲ್ಲಿ ಇರ್ತದೆ.
ಅಂದರೆ ಇದು ಎಷ್ಟು ದೊಡ್ಡ ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಕೂಲಂಬ್ ಅಂದರೆ 6.24 × 10⁻18 ಎಲೆಕ್ಟ್ರಾನ್ಸ್ ಒಂದು ಕೂಲಂಬ್ ಚಾರ್ಜಲ್ಲಿ ಇರ್ತದೆ. ಮತ್ತು ಚಾರ್ಜನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮತ್ತು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಅದನ್ನು ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. Charge can neither be created nor be destroyed. ಅಂದ್ರೆ ಚಾರ್ಜನ್ನು ನಾವು ಕ್ರಿಯೇಟು ಮಾಡೋಕ್ಕಾಗಲ್ಲ, ಅದನ್ನು ಡಿಸ್ಟ್ರಾಯ್ಡು ಮಾಡೋಕ್ಕಾಗಲ್ಲ. ನಾವು ಅದನ್ನು ಒಂದು ಫಾರ್ಮ್ದಿಂದ ಅಥವಾ ಒಂದು ಬಾಡಿದಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್. It can only transferred from one body to another.